ಮಾತಾಡಲಿ. ನಿಜ ಮನುಷ್ಯ ಎಂತನಿಗೂ ಸಿಟ್ಟು ಬರುತ್ತೆ. ನನ್ನನ್ನು ಕಳ್ಳ ಕಳ್ಳ ಅಂತ ಕೂಗುವಾಗ ನಾನು ಇನ್ನೇನು ಅವ್ರನ್ನ ದೊರಗಡೆ ನಮಸ್ಕಾರ ಮಾಡಿ ನಮಸ್ಕಾರ, ಇದು ನನಗೆ ಕ್ಷಮಿಸಿ, ನನ್ನ ಭಾಷಣ ಮಾಡೋಕ್ಕಲ್ಲ ಅಂತೇಳಿ ಅವ್ರಿಗೆ ಕೈ ಮುಗಿಬೇಕಾಯ್ತಾ? ಅದಕ್ಕೆ ನನಗೂ ಅವ್ರು ಮಾಡ್ತಾಯಿದ್ದು ಸ್ಟೈಲು, ಯಾರಾದ್ರೂ ಒಂದು ಧರಣಿ ಒಳಗೆ ಡ್ಯಾನ್ಸ್ ಮಾಡ್ತಾರೇನ್ರಿ? ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ತಪ್ಪಳೆ ಹೊಡ್ಕೊಂಡು ಕೂಗ್ಕೊಂಡು ಅವನಂತನು ಇವನಿಂತನು, ಇಂಥ ಕಳ್ಳ ಅಂಥ ಕಳ್ಳ. ನನ್ನ ಮೇಲೆ ಒಬ್ಬನ ಮೇಲೆ ಯಾಕೆ ವೈಯಕ್ತಿಕವಾದ ನಿಂದನೆ ಮಾಡಿರಿ? ಭಾಳ ಜನ ಮಾತಾಡಿದರು. ಶರತ್ ಬಚ್ಚೇಗೌಡ ಮಾತಾಡಿದರು. ಅವ್ರ ಮೇಲೆ ವೈಯಕ್ತಿಕ ನಿಂದನೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಮಾಡಿರಿ, ಆದರೆ ವೈಯಕ್ತಿಕ ನಿಂದನೆ ಇಲ್ಲ. ನನ್ನ ಮೇಲೆ, ನನ್ನ ವೈಯಕ್ತಿಕವಾದಂಥ ಜೀವನಕ್ಕೆ ನೀವು ಯಾಕೆ ಬಂದ್ರಿ? ನೀವು ಪ್ರೂವ್ ಮಾಡ್ತೀರಾ? ನಿಮಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದರೆ, ನೀವೇನು ನನ್ನ ಮೇಲೆ ಆಪಾದನೆ ಮಾಡಿದಿರಿ, ಪ್ರೂವ್ ಮಾಡಿದರೆ ನೀವು ಹೇಳಿದ ಶಿಕ್ಷೆಗೆ ಗುರಿ ಆಗ್ತೀನಿ. ಸವಾಲಾಗ್ತಾಯಿದ್ದೀನಿ ನಾನು. ಹೌದು, ದೇವೇಗೌಡರನ್ನ ಬಿಟ್ಟು ಬಂದೆವು. ದೇವೇಗೌಡರು ಪಕ್ಷ ಬಿಟ್ಟು ಬಂದಿದ್ದೀವಿ. ಹೌದು, ಎಲ್ಲ 2.5 ವರ್ಷ ಆಗಿದೆ, ಚುನಾವಣೆ ಆಗಿದೆ, ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಹೇಳ್ದಂಗೆ ನಾನು ಕೇಳಬೇಕು. ಕೆಲವೊಂದು ವಿಚಾರಗಳಲ್ಲಿ ನೀನು ಬಿಡಬೇಕು ಪಕ್ಷನ ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನ ಹೇಳಿರು. ನಾನು ಬಿಟ್ಟು ಬಂದಿದ್ದೀನಿ, ಗೆದ್ದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಜನಗಳಿಗೆ ಮಾಡತಕ್ಕಂಥ ಡ್ಯೂಟಿ ಮಾಡ್ತಾಯಿದ್ದೀನಿ. ಅದನ್ನು ಯಾರು ಚೂರಿ ಹಾಕೋತಾರೆ? ಅದೇನು ಇವ್ರು ಯಾರು ಪಕ್ಷದಲ್ಲಿ ಇಲ್ಲವೇ ಇಲ್ವಾ? ಅವೆಲ್ಲ ಘಟನೆಗಳು ನಡ್ಕೋಬೇಕಾ? ಯಾರ್ಯಾರು ಎಷ್ಟೆಷ್ಟು ಜನ ಏನೇನಾಗಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ಎಲ್ಲ ಯಾರ್ಯಾರು ಇವ್ರು ಯಾರೋ ಅಷ್ಟು ಜನ ಇರ್ಬೋದು. ಆಮೇಲೆ